ಅಖಾಡ ಬಹಳ ಜೋರಾಗಿದೆ. ಆದರೆ ಜನನೂ ಕೂಡ ಅದೇ ಅಖಾಡದಲ್ಲಿ ಈಗ ಮತದಾನ ಮಾಡೋಕ್ಕೂ ಕೂಡ ಮುಂದಾಗಿದ್ದಾರೆ. ದಿಗ್ಗಜ ನಾಯಕರಿಂದ ಈಗ ಮತದಾನ ನಡೆದಿದೆ. ಸಿದ್ದರಾಮನ ಹುಂಡಿಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಹಕ್ಕು ಚಲಾವಣೆಯನ್ನ ಮಾಡಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅವರು ವೋಟಿಂಗ್ ಅನ್ನ ಮಾಡಿದ್ದಾರೆ. ದೊಡ್ಡಾಲಹಳ್ಳಿಯಲ್ಲಿ ಡಿಕೆ ಬ್ರದರ್ಸ್ ಕೂಡ ವೋಟಿಂಗ್ ಅನ್ನ ಮಾಡಿದ್ದಾರೆ. ಹಲವು ಕಡೆಗಳಲ್ಲಿ ವೋಟಿಂಗ್ ಅನ್ನ ಮಾಡಿದ್ದಾರೆ. ಈ 14 ಕ್ಷೇತ್ರಗಳಲ್ಲಿ ಯಾರೆಲ್ಲ ನಾಯಕರುಗಳಿದ್ದಾರೆ ಅವರವರು ವೋಟಿಂಗ್ ಎಲ್ಲೆಲ್ಲಿದೆ ಅವರೆಲ್ಲ ವೋಟಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಈಗಾಗಲೇ ನಿಮಗೆ ಹೇಳ್ತಾ ಇರೋ ರೀತಿಯಲ್ಲಿ ಸಿದ್ದರಾಮನ ಹುಂಡಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಕ್ಕು ಚಲಾವಣೆ, ಇನ್ನೊಂದು ಕಡೆಗೆ ದೊಡ್ಡಾಲಹಳ್ಳಿಯಲ್ಲಿ ಡಿಕೆ ಬ್ರದರ್ಸ್ ವೋಟಿಂಗ್ ಅನ್ನ ಮಾಡಿರೋದು, ಇದು ಡಿಕೆ ಶಿವಕುಮಾರ್ ಅವರದ್ದು. ಇನ್ನೊಂದು ಕಡೆಗೆ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮತದಾನವನ್ನ ಮಾಡಿದ್ದಾರೆ. ಎಲ್ಲ ಕುಟುಂಬ ಸಮೇತರಾಗಿ ವೋಟ್ ಮಾಡಿದ್ದಾರೆ. ಅವರವರ ಮತಕ್ಷೇತ್ರಗಳಿಗೆ ಹೋಗಿ ಕುಮಾರಸ್ವಾಮಿ ಅವರು ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಹೋಗಿ ವೋಟ್ ಮಾಡಿದರು. ಎಲ್ಲರೂ ಕೂಡ ವೋಟ್ ಮಾಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡ್ರು. ಡಿಕೆ ಶಿವಕುಮಾರ್ ಅವರು DCM ಅವರು ಕೂಡ ಹೋಗಿ ಇವತ್ತು ಮತ ಚಲಾವಣೆಯನ್ನು ಮಾಡಿದ್ದಾರೆ ದೊಡ್ಡಾಲಹಳ್ಳಿಯಲ್ಲಿ. ಅದರಂತೆ DK ಸುರೇಶ್ ಅವರು ಕೂಡ ಸಂಸದರು. ಸೊ ಈ ಬಾರಿಯ ಅಭ್ಯರ್ಥಿ ಕೂಡ ಹೌದು. ದಿನ ಬೆಳಗಿನ ಜಾವ 5 ಗಂಟೆಗೆ ಮನೆಗೆ ಹೋಗಿ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು 4,000 5,000 ನೀವು ಬೆಳಗ್ಗೆ ಹೋಗಿ ತಗೋಬೋದು ವೋಟ್ ಹಾಕ್ಬಿಟ್ಟು ಅಂತ ಹೇಳಿ ಈ ಕಾರ್ಡ್ಗಳನ್ನು ಕೊಡ್ತಾಯಿದ್ರು. ಹಿಂದೆ ಎಲ್ಲ ಕುಕ್ಕರ್ ಕೊಟ್ಟಾಗಿದೆ. ಮತ್ತೆ ಈ ಕಾರ್ಡ್ ಹೊಸದಾಗಿ ಏನು ಶುರು ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆ ಈ ಕಾರ್ಡ್ಗಳು ಶುರುವಾಗಿದೆ. ಮತ್ತೆ 1 ಲಕ್ಷ ರೂಪಾಯಿ ಕೊಡ್ತೀವಿ, 1 ಲಕ್ಷ ಗ್ಯಾರಂಟಿ ಕಾರ್ಡಿಗೆ 1 ಲಕ್ಷ ಕೊಡೋದು, 1 ಲಕ್ಷ ಕೊಡೋದು ಇವೆಲ್ಲ. ಅದರ ಜೊತೆಗೆ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಶಾಸಕರಿಲ್ಲ ಅವ್ರ ಫೋಟೋಗಳು ಹಾಕಿ 10,000 ರೂಪಾಯಿದು 10,000 ರೂಪಾಯಿದು ಕೂಪನ್ ಇದು. ಇಲ್ಲಿ ಹೇಗೇನು ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಇಲ್ಲ ಇದೆ. ಆ ಲಾಸ್ಟ್ ಟೈಮನು ಒಂದು QR ಕೋಡ್ ನಂಬರ್ ಕೊಟ್ಟು ಲಾಸ್ಟ್ ಟೈಮ್ ಏನು ಮತ ಪಡೆದ್ರು ಅದೇ ಚಾಳಿ ಮತ್ತೆ ಶುರು ಮಾಡಿದ್ದಾರೆ. ಚುನಾವಣೆ ಗಿಫ್ಟ್ ಕಾರ್ಡು ಲಂಚ ದುಡ್ಡು ಕೊಡ್ತಾ ಇರೋದು ಕುಮಾರಸ್ವಾಮಿ. ಇವೆಲ್ಲ ಅವ್ರ ಕಾರ್ಯಕರ್ತನ ಕೇಳಿ, ನಮ್ಮೂರಲ್ಲೂ ಕೇಳಿ ಮನೆಗೆ ಏನು ಹಂಚಿದ್ದಾರೆ ಅಂತ ಎಲ್ಲ ಕಡೆ ಮಾಡಿರೋರು ಅವರು. ಕುಮಾರಸ್ವಾಮಿ ತಾನು ಮಾಡಬಾರ್ದೆಲ್ಲ ಮಾಡಿಬಿಟ್ಟು ಬೇರೆಯವ್ರ ಮೂತಿಗೆ ಒರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. BJP ಕಾರ್ಡ್ ಎಲ್ಲ ತೋರಿಸ್ಬಿಟ್ಟು ಬೇರೆಯವ್ರ ಮೂತಿಗೆ ಒರ್ಸೋದು. ಈ ಕುಮಾರಸ್ವಾಮಿ ಜಯಮಾನೇ ಇಷ್ಟು, ತಾನು ತಿನ್ಬಿಟ್ಟು ಬೇರೆಯವ್ರ ಮೂತಿಗೆ ಒರ್ಸ್ಬಿಡೋದು ಓದಿದ್ದಾರ. ದೇವೇಗೌಡರ ಕುಟುಂಬದ ಆರೋಪಕ್ಕೆ ಫಸ್ಟ್ ಉತ್ತರ ಕೊಡಲಿ, ಆಮೇಲೆ ನಾನು ಗಿಫ್ಟ್ ಕಾರ್ಡ್ ಬಗ್ಗೆ ಮಾತಾಡ್ತೀನಿ. ಆರೋಪಗಳು ಇವತ್ತು ಕೂಡ ಏನು ಕೊನೆಯ ಆಗಲಿಲ್ಲ. ಸೊ ಇವತ್ತು ಕೂಡ ಅದೇ ರೀತಿಯ ಒಂದು ಟಾಕ್ ವಾರ್ ಮುಂದುವರಿತು. ಒಂದಷ್ಟು ಕೂಪನ್ಸ್ಗಳನ್ನ ಹಂಚ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಇವತ್ತು ಕುಮಾರಸ್ವಾಮಿ ಅವರು ಮಾಡಿದ್ರು. ಆ ರೀತಿಯಾದಂತಹ ಮಾಡುವಿಕೆ ಎಲ್ಲ ಕುಮಾರಸ್ವಾಮಿ ಅವರಿಗೆ ಗೊತ್ತಿರೋದು. ನಾವೇನು ಮಾಡ್ತಾ ಇಲ್ಲ, ಹಂಚ್ತಾ ಇರೋದು ನಾವು ಮಾತ್ರನ, ಅವರು ಹಂಚ್ತಾ ಇಲ್ವಾ ಇತ್ಯಾದಿ ವಿಚಾರಗಳು ಇವತ್ತು. ಲಾಸ್ಟ್ ಟೈಮ್ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಈ ಕೂಪನ್ಗಳು ಹಂಚಿರೋದಂತೂ ಇದೆಯಲ್ವಾ? ಹೌದು, ಹಂಚಿದ್ದಾರೆ. ಈಗ ಒಂದಷ್ಟು ಕಾಪೀಸ್ನು ಕೂಡ ಹೊರಗೆ ಹಾಕಿದ್ರು. ನೋಡಿ ಈ ತರ ಯಾವ ರೀತಿ QR ಕೋಡ್ ಇರುವಂತದನ್ನ ಹಾಕಿ ಹಂಚ್ತಾ ಇದ್ದಾರೆ ಅಂತ. ಸೊ ಈ ವಾರ್ ಮುಂದುವರೆದಿದೆ. ಸೊ ಬೆಳಗ್ಗೆ 7 ಗಂಟೆಯಿಂದಲೂ ಲೋಕಸಭಾ ಚುನಾವಣೆಯ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಚುರುಕಿನಿಂದ ಸಾಗ್ತಾ ಇದೆ. ವಯೋವೃದ್ಧರು ಜೊತೆಗೆ ಆರೋಗ್ಯ ಸಮಸ್ಯೆ ಇರುವಂತಹವರು ಎಲ್ಲರೂ ಕೂಡ ಬಂದು ಉತ್ಸುಕರಾಗಿ ಭಾಗಿಯಾಗಿದ್ದಾರೆ, ಮತದಾನವನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಯವರೆಗೂ ಎಷ್ಟೆಲ್ಲ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ, ಕಳೆದ ಬಾರಿಗೆ ಗಮನಿಸಿಕೊಂಡ್ರೆ ಈ ಬಾರಿ ಉತ್ತಮವಾಗಿದೆಯಾ ಏನು ಅನ್ನೋದರ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ರಾಜ್ಯದಲ್ಲಿ ಚುರುಕುಗೊಂಡಂತಹ ಮತದಾನ ಪ್ರಕ್ರಿಯೆ ಬಿಸಿಲಿದ್ರೂ ಕೂಡ ಲೆಕ್ಕಿಸಿಲ್ಲ. ಮಧ್ಯಾಹ್ನ 1 ಗಂಟೆಯವರೆಗೆ 38.32% ಮತದಾನ ಆಗಿದೆ. ಅದರಲ್ಲಿ ದಕ್ಷಿಣ ಕನ್ನಡದಲ್ಲಿ 48.10% ಆದರೆ ಬೆಂಗಳೂರು ಸೆಂಟ್ರಲ್ನಲ್ಲಿ 30.10%, ಬೆಂಗಳೂರು ಉತ್ತರದಲ್ಲಿ 32.25% ಮತದಾನ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲಿ 31.51% ಮತದಾನ, ಬೆಂಗಳೂರು ಗ್ರಾಮಾಂತರದಲ್ಲಿ 36.09% ಮತದಾನ ಆಗಿರುವಂತಹದ್ದು ಇಲ್ಲಿಯವರೆಗೂ. ಅಂದ್ರೆ ಈಗಾಗಲೇ 7 ಗಂಟೆಗಳು ಕಳೆದಿವೆ ಮತದಾನ ಪ್ರಕ್ರಿಯೆ ಆರಂಭ ಆಗಿ ಈವರೆಗೂ. ಸೊ ಇನ್ನೂ ಸಮಯ ಇರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿನ್ನೂ ವೋಟ್ ಮಾಡಿಲ್ಲ ಅವರು ಬಂದು ವೋಟ್ ಮಾಡಿ ಅನ್ನುವಂತಹ ವಿನಂತಿಯನ್ನ ಹಲವಾರು ಸೆಲೆಬ್ರಿಟೀಸು, ಹಲವಾರು ರಾಜಕಾರಣಿಗಳು ಎಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ನಾವು ಹೇಳಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವೇ ಖುದ್ದಾಗಿ ಬಂದು ನಮ್ಮ ಹಕ್ಕನ್ನ ಚಲಾಯಿಸೋದ್ರಿಂದಾಗಿ ನಮಗೆ ಮುಂದಿನ ದಿನಗಳಲ್ಲಿ ಪ್ರಶ್ನಿಸುವಂತಹ ನೈತಿಕ ಹಕ್ಕನ್ನ ಪಡ್ಕೊಳ್ಳುವಂತಹ ಒಂದು ಬದ್ಧತೆಯೂ ಕೂಡ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಮಧ್ಯಾಹ್ನದ ನಂತರದಲ್ಲಿ ಬಿಸಿಲು ಹೆಚ್ಚಾಗುತ್ತೆ, ತಾಪಮಾನ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯಾಕೆ ಬೇಕು ಅಂತ ಬೆಳಗ್ಗೆನೇ ಹೆಚ್ಚಿನ ಸಂಖ್ಯೆ
ಸಂಖ್ಯೆಯಲ್ಲಿ ಜನ ಬಂದು ವೋಟ್ ಮಾಡಿರೋದನ್ನು ಕೂಡ ನಾವು ಈ ವೋಟಿಂಗ್ ಪರ್ಸೆಂಟೇಜ್ನಲ್ಲಿ ಗಮನಿಸ್ತಾ ಇದ್ದೀವಿ. ನಂತರ ಒಂದು 3 ಗಂಟೆ ನಂತರದಲ್ಲಿ ಮತ್ತಷ್ಟು ಚುರುಕು ಪಡ್ಕೊಳ್ಳುವಂತಹ ಸಾಧ್ಯತೆ, ಮಧ್ಯಾಹ್ನದ ಅವಧಿಯಲ್ಲಿ ಒಂದಷ್ಟು ಊಟದ ಸಮಯ ಇರುತ್ತೆ, ಬಿಸಿಲು ಹೆಚ್ಚಾಗಿರುತ್ತೆ. ಸೊ ಇದೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ಆ ಸಮಯದಲ್ಲಿ ಸ್ವಲ್ಪ ವಿರಳ ಸಂಖ್ಯೆಯಲ್ಲಿ ಜನ ಕಾಣಿಸ್ಕೊಳ್ತಾರೆ. ಸೊ ಈಗಷ್ಟೇ ಅರುಣ್ ಅವರು ಕೂಡ ಹೋಗಿ ವೋಟ್ ಮಾಡಿಬಿಟ್ಟು ಬಂದಿದ್ದಾರೆ. ಸಿಕ್ಕಾಪಟ್ಟೆ ಕ್ಯೂ ಇತ್ತು ಅಂತ ಹೇಳ್ತಾ ಇದ್ರು. ಏನಾರು ಬೆಳಗ್ಗೆಯಿಂದಲೂ ಇತ್ತು, ಬೆಳಗ್ಗೆನೇ ಹೋಗಿದ್ದೆ ನಾನು, 1 ಅವರ್ ಕಾದೆ ಅಲ್ಲಿ, ಇನ್ನೂ ಕ್ಯೂ ಕಡಿಮೆ ಆಗಿರಲಿಲ್ಲ. ಅದಕ್ಕೆ ಈಗ ಮತ್ತೆ ಹೋಗಿದ್ದೆ, ಈಗಲೂ ಒಂದು 20 ನಿಮಿಷ 25 ನಿಮಿಷ ಕಾಯೋಂಗಾಯಿತು. ಅಷ್ಟೊಂದು ಕ್ಯೂ ಇದೆ, ವೋಟಿಂಗ್ ಪರ್ಸೆಂಟೇಜ್ ತುಂಬ ಇನ್ಕ್ರೀಸ್ ಆಗಿದೆ. ಸೊ ಅಲ್ಲಿ ರವಿಚಂದ್ರನ್ ಎಲ್ಲ ವೋಟಿಂಗ್ ಮಾಡ್ತಾ ಇದ್ದಾರೆ. ಈಗ ರಕ್ಷಿತಾ ಅವರು ಕೂಡ, ನಟಿ, ಅವರು ಕೂಡ ವೋಟಿಂಗ್ ಹೋಗಿದ್ದಾರೆ. ತುಂಬ ಕ್ಯೂ ಇದೆ, ತುಂಬ ಉತ್ಸಾಹದಲ್ಲಿ ಜನ ಮತದಾನವನ್ನು ಮಾಡ್ತಾ ಇದ್ದಾರೆ. ಇದು ಕರ್ತವ್ಯನೂ ಹೌದು, ಜವಾಬ್ದಾರಿನೂ ಹೌದು, ಹಕ್ಕು ಕೂಡ ಹೌದು.